91ನೇ ಪ್ರಶ್ನೆ. ಬ್ರಿಟಿಷರ ವಿರುದ್ಧ ಹೋರಾಡಿದ ಕೊಡಗಿನ ಪ್ರಸಿದ್ಧ ವೀರ ಯಾರು? ಎ. ಅಪ್ಪರಂಡ ಬಹುಪು, ಬಿ. ಪುಟ್ಟಬಸಪ್ಪ, ಸಿ. ವೀರರಾಜ, ಡಿ. ಚಿಕ್ಕ ವೀರರಾಜೇಂದ್ರ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಪುಟ್ಟಬಸಪ್ಪ. ಬ್ರಿಟಿಷರ ವಿರುದ್ಧ ಕೊಡಗು ಮತ್ತು ಕೆನರಾ ಭಾಗದಲ್ಲಿ ನಡೆದ ಅಮರಸುಳ್ಯ ಬಂಡಾಯದ ನೇತೃತ್ವವನ್ನು ಪುಟ್ಟಬಸಪ್ಪ ವಹಿಸಿದ್ದರು. ಇವರು ಬ್ರಿಟಿಷ್ ಆಡಳಿತದ ವಿರುದ್ಧ ಹೋರಾಡಿದ ಕೊಡಗಿನ ಪ್ರಸಿದ್ಧ ವೀರರಾಗಿದ್ದಾರೆ. 92ನೇ ಪ್ರಶ್ನೆ. 1824ರಲ್ಲಿ ಬ್ರಿಟಿಷ್ ಅಧಿಕಾರಿ ಥ್ಯಾಕರೆ ಯಾರಿಂದ ಹತನಾದನು? ಎ. ಚೆನ್ನಮ್ಮ, ಬಿ. ರಾಯಣ್ಣ, ಸಿ. ಅಮಾತೂರು ಬಾಳಪ್ಪ, ಡಿ. ಗುರುಸಿದ್ದಪ್ಪ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ. ಅಮಾತೂರು ಬಾಳಪ್ಪ. 1824ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಬ್ರಿಟಿಷರ ನಡುವೆ ನಡೆದ ಯುದ್ಧದಲ್ಲಿ ಬ್ರಿಟಿಷ್ ಅಧಿಕಾರಿ ಥ್ಯಾಕರೆ ಅಮಾತೂರು ಬಾಳಪ್ಪ ಗುಂಡಿಗೆ ಬಲಿಯಾದನು. 93ನೇ ಪ್ರಶ್ನೆ. ಕರ್ನಾಟಕದ ಕುಲಪುರೋಹಿತ ಎಂದು ಯಾರನ್ನು ಕರೆಯುತ್ತಾರೆ? ಎ. ಆಲೂರು ವೆಂಕಟರಾಯರು, ಬಿ. ಕೆ. ಸಿ. ರೆಡ್ಡಿ, ಸಿ. ಎಸ್. ನಿಜಲಿಂಗಪ್ಪ, ಡಿ. ಹರ್ಡೇಕರ್ ಮಂಜಪ್ಪ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ. ಆಲೂರು ವೆಂಕಟರಾಯರು. ಕರ್ನಾಟಕದ ಏಕೀಕರಣ ಚಳುವಳಿಯಲ್ಲಿ ಇವರು ಮಹತ್ತರ ಪಾತ್ರ ವಹಿಸಿದ್ದರು. 94ನೇ ಪ್ರಶ್ನೆ. ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ್ದ ಏಕೈಕ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ನಡೆದ ವರ್ಷ ಯಾವುದು? ಎ. 1920, ಬಿ. 1924, ಸಿ. 1930, ಡಿ. 1942. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. 1924. ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವಿತಾವಧಿಯಲ್ಲೇ ಕೇವಲ ಒಂದು ಬಾರಿ ಮಾತ್ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದರು. ಅದು 1924ರಲ್ಲಿ ಕರ್ನಾಟಕದ ಬೆಳಗಾವಿಯಲ್ಲಿ ನಡೆದ 39ನೇ ಅಧಿವೇಶನವಾಗಿತ್ತು. 95ನೇ ಪ್ರಶ್ನೆ. ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ? ಎ. ಹರ್ಡೇಕರ್ ಮಂಜಪ್ಪ, ಬಿ. ಮೈಲಾರ ಮಹಾದೇವಪ್ಪ, ಸಿ. ಆರ್. ಆರ್. ದಿವಾಕರ್, ಡಿ. ಎಸ್. ನಿಜಲಿಂಗಪ್ಪ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ. ಹರ್ಡೇಕರ್ ಮಂಜಪ್ಪ. ಹರ್ಡೇಕರ್ ಮಂಜಪ್ಪನವರು ಗಾಂಧೀಜಿಯವರ ತತ್ವಗಳನ್ನು ಕರ್ನಾಟಕದಲ್ಲಿ ಪ್ರಚಾರ ಮಾಡಿದ ರೀತಿ ಮತ್ತು ಅವರ ಸರಳ ಜೀವನ ಶೈಲಿಗಳಿಂದಾಗಿ ಕರ್ನಾಟಕದ ಗಾಂಧಿ ಎಂದು ಕರೆಯಲಾಗುತ್ತದೆ. 96ನೇ ಪ್ರಶ್ನೆ. ಶಿವಪುರ ಧ್ವಜ ಸತ್ಯಾಗ್ರಹ ನಡೆದ ಜಿಲ್ಲೆ? ಎ. ಮಂಡ್ಯ, ಬಿ. ಮೈಸೂರು, ಸಿ. ತುಮಕೂರು, ಡಿ. ಹಾಸನ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ. ಮಂಡ್ಯ. 1938ರಲ್ಲಿ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಶಿವಪುರದಲ್ಲಿ ಈ ಐತಿಹಾಸಿಕ ಧ್ವಜ ಸತ್ಯಾಗ್ರಹ ನಡೆಯಿತು. ಮೈಸೂರು ಕಾಂಗ್ರೆಸ್ನ ಮೊದಲ ಅಧಿವೇಶನವೂ ಇಲ್ಲೇ ಜರುಗಿತು. 97ನೇ ಪ್ರಶ್ನೆ. ಕರ್ನಾಟಕ ಏಕೀಕರಣವಾದ ನಂತರ ಮೊದಲ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರು? ಎ. ಎಸ್. ನಿಜಲಿಂಗಪ್ಪ, ಬಿ. ಕೆ. ಸಿ. ರೆಡ್ಡಿ, ಸಿ. ಕೆಂಗಲ್ ಹನುಮಂತಯ್ಯ, ಡಿ. ಬಿ. ಡಿ. ಜತ್ತಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ. ಎಸ್. ನಿಜಲಿಂಗಪ್ಪ. ನವೆಂಬರ್ 1, 1956ರಂದು ಕರ್ನಾಟಕ ಏಕೀಕರಣಗೊಂಡಿತು. ಏಕೀಕೃತ ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಎಸ್. ನಿಜಲಿಂಗಪ್ಪನವರು 1956ರಿಂದ 1958ರವರೆಗೆ ಕಾರ್ಯನಿರ್ವಹಿಸಿದರು. 98ನೇ ಪ್ರಶ್ನೆ. ಹೈದರಾಬಾದ್ ಕರ್ನಾಟಕವು ಬ್ರಿಟಿಷ್ ಮತ್ತು ನಿಜಾಮರ ಆಳ್ವಿಕೆಯಿಂದ ಮುಕ್ತವಾದ ದಿನ ಯಾವುದು? ಎ. ಆಗಸ್ಟ್ 15, 1947, ಬಿ. ಸೆಪ್ಟೆಂಬರ್ 17, 1948, ಸಿ. ನವೆಂಬರ್ 1, 1956, ಡಿ. ಜನವರಿ 26, 1950. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಸೆಪ್ಟೆಂಬರ್ 17, 1948. ಹೈದರಾಬಾದ್ ಕರ್ನಾಟಕ ಪ್ರದೇಶವು ನಿಜಾಮರ ಆಳ್ವಿಕೆಯಿಂದ ಮುಕ್ತಗೊಂಡು ಭಾರತದೊಂದಿಗೆ ವಿಲೀನವಾದ ನೆನಪಿಗಾಗಿ ಪ್ರತಿ ವರ್ಷವೂ ಸೆಪ್ಟೆಂಬರ್ 17ರಂದು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನವನ್ನಾಗಿ ಆಚರಿಸಲಾಗುತ್ತದೆ. 99ನೇ ಪ್ರಶ್ನೆ. ಈಸೂರು ಕೊಟ್ಟರೂ ಈಸೂರು ಬಿಡೆವು ಎಂಬ ಘೋಷಣೆ ಯಾವ ಚಳುವಳಿಗೆ ಸಂಬಂಧಿಸಿದೆ? ಎ. ಅಸಹಕಾರ ಚಳುವಳಿ, ಬಿ. ಕ್ವಿಟ್ ಇಂಡಿಯಾ ಚಳುವಳಿ, ಸಿ. ಏಕೀಕರಣ ಚಳುವಳಿ, ಡಿ. ಉಪ್ಪಿನ ಸತ್ಯಾಗ್ರಹ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ.
ಕ್ವಿಟ್ ಇಂಡಿಯಾ ಚಳುವಳಿ. ಶಿವಮೊಗ್ಗ ಜಿಲ್ಲೆಯ ಈಸೂರು ಗ್ರಾಮದ ಜನರು 1942ರ ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ತಮ್ಮ ಗ್ರಾಮವನ್ನು ಸ್ವತಂತ್ರ ಎಂದು ಘೋಷಿಸಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಈಸೂರು ಕೊಟ್ಟರೂ ಈಸೂರು ಬಿಡೆವು ಎಂಬ ಘೋಷಣೆ ಪ್ರಖ್ಯಾತವಾಯಿತು. 100ನೇ ಪ್ರಶ್ನೆ, ಕರ್ನಾಟಕದ ಏಕೀಕರಣಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯಾರು? ಎ. ರಂಜೋಳ್ಕರ್, ಬಿ. ಅಂದಾನಪ್ಪ ದೊಡ್ಡಮೇಟಿ, ಸಿ. ರಮಣಗೌಡ ಪಾಟೀಲ್, ಡಿ. ಗದಿಗೆಯ ಹೊನ್ನಾಪುರ ಮಠ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ. ರಮಣಗೌಡ ಪಾಟೀಲ್. ಕರ್ನಾಟಕ ಏಕೀಕರಣ ಚಳುವಳಿಯ ಸಮಯದಲ್ಲಿ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ರಮಣಗೌಡ ಪಾಟೀಲ್ ಅವರು ಪ್ರಾಣತ್ಯಾಗ ಮಾಡಿದ್ದರು. ಇವರನ್ನು ಕರ್ನಾಟಕದ ಏಕೀಕರಣದ ಮೊದಲ ಹುತಾತ್ಮರೆಂದು ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ಇಲ್ಲಿಗೆ ನಮ್ಮ ಕರ್ನಾಟಕ ಇತಿಹಾಸ ಸರಣಿಯ 10ನೇ ಭಾಗ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟ ಮತ್ತು ಏಕೀಕರಣದಂತಹ ಮಹತ್ವದ ವಿಷಯದೊಂದಿಗೆ ನಾವು ಈ ಅಭಿಯಾನವನ್ನು ಪೂರ್ಣಗೊಳಿಸುತ್ತಿದ್ದೇವೆ. ಕಳೆದ 10 ಭಾಗಗಳಲ್ಲಿ ನೀವು ನೀಡಿದ ಬೆಂಬಲ ಮತ್ತು ಪ್ರೋತ್ಸಾಹಕ್ಕೆ ನಾನು ಸದಾ ಚಿರಋಣಿ. ಈ ಸರಣಿಯು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗೆ ಅಥವಾ ಕರ್ನಾಟಕದ ಇತಿಹಾಸವನ್ನು ತಿಳಿದುಕೊಳ್ಳಲು ನಿಜಕ್ಕೂ ಸಹಕಾರಿಯಾಗಿದೆ ಎಂದು ನಾನು ಭಾವಿಸುತ್ತೇನೆ. ಈ ಇತಿಹಾಸ ಸರಣಿ ಇಲ್ಲಿಗೆ ಪೂರ್ಣಗೊಂಡಿದ್ದರೂ ನಮ್ಮ ಚಾನಲ್ನಲ್ಲಿ ಜ್ಞಾನದ ಹರಿವು ನಿಲ್ಲುವುದಿಲ್ಲ. ಮುಂದಿನ ದಿನಗಳಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಹೊಸ ಆಯಾಮದ ವಿಡಿಯೋಗಳೊಂದಿಗೆ ನಾನು ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೆ ಈ ಎಲ್ಲ 10 ಭಾಗಗಳನ್ನು ಮತ್ತೊಮ್ಮೆ ನೋಡಿ, ಅಭ್ಯಾಸ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಇಂಕ್ ಆ್ಯಂಡ್ ದ ಬುಕ್ ಕುಟುಂಬದ ಭಾಗವಾಗಿದ್ದಕ್ಕೆ ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ.